ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಣ್ಣೂರು ಚಾಲೋಟಿನಲ್ಲಿ ಭೀಕರ ರಸ್ತೆ ಅಪಘಾತದಲ್ಲಿ ಕಾಂಜಂಗಾಡ್ ನಿವಾಸಿ ಸೇರಿದಂತೆ 4 ದಾರುಣ ಅಂತ್ಯ. ಕಾಸರಗೋಡಿನ ನೆಲ್ಲಿಕುನ್ನು ಕಡಲ ತೀರದಲ್ಲಿ ತಲೆಯಿಲ್ಲದ ಶವ ಪತ್ತೆ. ಶವ 1 ತಿಂಗಳಿಗಿಂತ ಹಳೆಯದಾಗಿದ್ದು ಹಲವು ಸಂಶಯಗಳಿಗೆ ಕಾರಣ. ಕರಾವಳಿ ಪೊಲೀಸರಿಂದ ತೀವ್ರಗೊಂಡ ತನಿಖೆ. ಕಳ್ಳತನದ ಆರೋಪದ ಮೇಲೆ ಯುವಕನೊಬ್ಬನಿಗೆ ಪೊಲೀಸರಿಂದ ಹಲ್ಲೆ ನಡೆಸಲಾಗಿದೆ ಎಂದು ದೂರು. ಏತಡ್ಕ ನಿವಾಸಿ ಅಜಿತ್ ಕುಮಾರ್ ಹಲ್ಲೆಗೊಳಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲು. ಕುಂಬಳೆ ಮೊಗ್ರಾಲ್ನಲ್ಲಿ ಯುವಕನೊಬ್ಬರ ಮೇಲೆ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿದ ಪ್ರಕರಣದಲ್ಲಿ ಮಹಿಳೆ ಸೇರಿದಂತೆ 4 ಬಂಧನ. ಕಾಸರಗೋಡು ಎಎಸ್ಪಿ ಅಚ್ಯುತ್ ಅಶೋಕ್ ನೇತೃತ್ವದಲ್ಲಿ ನಡೆಯಿತು ಬಂಧಿತ ಆರೋಪಿಗಳ ವಿವರವಾದ ವಿಚಾರಣೆ. ಜಿಲ್ಲೆಯ ಸ್ವಚ್ಛತಾ ಕಾರ್ಮಿಕರ ವೇತನ ಮೊಟಕುಗೊಂಡು 5 ತಿಂಗಳುಗಳು ಪೂರ್ಣ. ತಾಂತ್ರಿಕ ತೊಂದರೆಗಳನ್ನು ಉಲ್ಲೇಖಿಸಿ ತಿಂಗಳುಗಳಿಂದ ವೇತನ ಮೊಟಕು. ನಡೆಯಿತು ಮಾರ್ಥೋಮಾ ಬದಿರ ವಿದ್ಯಾಲಯದಲ್ಲಿ ರಜತ ಮಹೋತ್ಸವ. ಭವ್ಯ ಸಮಾರಂಭದಲ್ಲಿ ಹಲವು ಗಣ್ಯರು ಭಾಗಿ. ವಾರ್ತೆಗಳು ವಿವರವಾಗಿ. ಕಣ್ಣೂರಿನ ಚಾಲೋಡಿನಲ್ಲಿ ನಡೆದ ರಸ್ತೆ ಅಪಘಾತದಲ್ಲಿ ಕಾಂಜಂಗಾಡ್ ನಿವಾಸಿ ಸೇರಿದಂತೆ 4 ಸಾವನ್ನಪ್ಪಿದ್ದಾರೆ. ಕಾರು ಮರಕ್ಕೆ ಡಿಕ್ಕಿ ಹೊಡೆದು ಈ ಅಪಘಾತ ಸಂಭವಿಸಿದೆ. ಓರ್ವ ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹೊಡೆತ ರಭಸಕ್ಕೆ ಕಾರು ಸಂಪೂರ್ಣವಾಗಿ ನಾಶವಾಗಿದೆ. ಕಣ್ಣೂರು ಚಾಲೋಡು ಕುಂಭದಲ್ಲಿ ಕಾರು ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದು ಕಾಂಜಂಗಾಡ್ ನಿವಾಸಿ ಸೇರಿದಂತೆ 4 ಕಾರು ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ಕಣ್ಣೂರಿನ ಅಲವಿಲ್ ನಿವಾಸಿ ಶಾನ್ ಸಿರಾಜ್, ಕಾಂಜಂಗಾಡ್ ನಿವಾಸಿ ರೆಸ್ವಾನಾ, ಹೈದರಾಬಾದ್ ನಿವಾಸಿ ಹರ್ಷ, ಯುಪಿ ನಿವಾಸಿ ಪರಂ ಛೇತ್ರಿ ಸಾವನ್ನಪ್ಪಿದ ದುರ್ದೈವಿಗಳು. ಗಂಭೀರವಾಗಿ ಗಾಯಗೊಂಡಿದ್ದ ತ್ರಿಶೂರು ನಿವಾಸಿ ಆದಿತ್ಯ ಕೃಷ್ಣದೇವ್ ಅವರನ್ನು ಕಣ್ಣೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಶುಕ್ರವಾರ ರಾತ್ರಿ ಸುಮಾರು 11:10ಕ್ಕೆ ಈ ಅಪಘಾತ ಸಂಭವಿಸಿದೆ. ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದ ಇವರೆಲ್ಲರೂ ಕಣ್ಣೂರಿನಲ್ಲಿ ಮದುವೆ ಸಮಾರಂಭದಲ್ಲಿ ಭಾಗವಹಿಸಲು ಕಾರಿನಲ್ಲಿ ಕಣ್ಣೂರಿಗೆ ಆಗಮಿಸಿದ್ದರು. ದಾರಿ ಮಧ್ಯೆ ಕಾರು ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಅಪಘಾತದಲ್ಲಿ ಕಾರು ಬೆಂಕಿಗೆ ಆಹುತಿಯಾಗಿದೆ ಎಂದು ತಿಳಿದುಬಂದಿದೆ. ಮಟ್ಟನೂರಿನಿಂದ ಆಗಮಿಸಿದ ಅಗ್ನಿಶಾಮಕ ದಳ, ಸ್ಥಳೀಯರು ಹಾಗೂ ಪೊಲೀಸರು ಗಾಯಾಳುಗಳನ್ನು ಕಣ್ಣೂರಿನ ವಿವಿಧ ಆಸ್ಪತ್ರೆಗೆ ದಾಖಲಿಸಿದರು. ಇವರಲ್ಲಿ ಒಬ್ಬರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ವಿಚಾರಣೆ ಹಾಗೂ ಮರಣೋತ್ತರ ಪರೀಕ್ಷೆಯ ಬಳಿಕ ಮೃತದೇಹಗಳನ್ನು ಸಂಬಂಧಿಕರಿಗೆ ಹಸ್ತಾಂತರಿಸಲಾಗುವುದು. ನ್ಯೂಸ್ ಬ್ಯೂರೋ, ಕಣ್ಣೂರು. ಕಾಸರಗೋಡಿನ ನೆಲ್ಲಿಕುನ್ನು ಕಡಲ ತೀರದಲ್ಲಿ ತಲೆಯಿಲ್ಲದ ಶವವೊಂದು ದಡದಲ್ಲಿ ಪತ್ತೆಯಾಗಿದೆ. ವ್ಯಕ್ತಿಯ ಶವವಾಗಿದ್ದು 1 ತಿಂಗಳಿಗಿಂತ ಹಳೆಯದು ಎಂದು ಗುರುತಿಸಲಾಗಿದೆ. ಮೀನುಗಾರರಿಗೆ ಶವವು ಮೊದಲಿಗೆ ಕಂಡುಬಂದಿದ್ದು ಬೇಕಲ್ ಕರಾವಳಿ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಕಾಸರಗೋಡಿನ ನೆಲ್ಲಿಕುನ್ನು ಕಡಲ ತೀರದಲ್ಲಿ ನಿಗೂಢ ಸ್ಥಿತಿಯಲ್ಲಿ ತಲೆಯಿಲ್ಲದ ಶವ ಪತ್ತೆಯಾಗಿದೆ. ಶವವು ಸುಮಾರು 1.5 ತಿಂಗಳು ಹಳೆಯದೆಂದು ಗುರುತಿಸಲಾಗಿದೆ. ಶವವನ್ನು ಮೀನುಗಾರರು ಮೊದಲಿಗೆ ಪತ್ತೆ ಹಚ್ಚಿದ್ದಾರೆ. ತಲೆಯು ದೇಹದಿಂದ ಬೇರ್ಪಟ್ಟ ಸ್ಥಿತಿಯಲ್ಲಿದೆ. ಸ್ಥಳೀಯರು ಮಾಹಿತಿ ತಿಳಿದ ಬಳಿಕ ನಗರ ಪೊಲೀಸರು ಸ್ಥಳಕ್ಕೆ ಆಗಮಿಸಿದರು. ಶವವು ಪುರುಷನದ್ದಾಗಿದ್ದು ತಲೆ ಬೇರ್ಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿರುವುದು ಹಲವು ಸಂಶಯಗಳಿಗೆ ಕಾರಣವಾಗಿದೆ. ಮುಳುಗಿ ಸಾವು ಸಂಭವಿಸಿದರೆ ತಲೆ ದೇಹದಿಂದ ಬೇರ್ಪಡುವ ಸಾಧ್ಯತೆ ಇಲ್ಲ ಎಂದು ಹೇಳಲಾಗುತ್ತಿದೆ. ಎಲ್ಲೋ ಹೂತು ಹಾಕಿರುವ ಶವ ಅಲೆಗಳಲ್ಲಿ ಕೊಚ್ಚಿ ಬಂದಿರುವ ಶಂಕೆಯೂ ಕೂಡ ವ್ಯಕ್ತವಾಗುತ್ತಿದೆ. ಶವದ ಕಾಲುಗಳ ಮಾಂಸ ಬೇರ್ಪಟ್ಟು ಮೂಳೆಗಳು ಹೊರಗೆ ತಳ್ಳಲ್ಪಟ್ಟ ಸ್ಥಿತಿಯಲ್ಲಿದೆ. ಘಟನೆಯ ಬಗ್ಗೆ ಕರಾವಳಿ ಪೊಲೀಸರು ತನಿಖೆಯನ್ನು ಪ್ರಾರಂಭಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಬದಿಯಡುಕದಲ್ಲಿ ಕಳ್ಳತನದ ಆರೋಪದ ಮೇಲೆ ಯುವಕನೊಬ್ಬನ ಮೇಲೆ ಪೊಲೀಸರು ಹಲ್ಲೆ ನಡೆಸಿದ್ದಾರೆ ಎಂದು ದೂರು ದಾಖಲಾಗಿದೆ. ಏತಡುಕ ಮೂಲದ ಚಾಲಕ ಅಜಿತ್ ಕುಮಾರ್ ಎಂಬವರ ಮೇಲೆ ಪೊಲೀಸರು ಹಲ್ಲೆ ನಡೆಸಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಅಡಿಕೆ ಕಳ್ಳತನ ಪ್ರಕರಣದ ಆರೋಪಿ ಎಂಬ ಕಾರಣಕ್ಕೆ ಈ ಹಲ್ಲೆ ನಡೆದಿದೆ. ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಕಂಡುಬಂದ ಆರೋಪಿಯನ್ನು ಹೋಲುವ ಕಾರಣಕ್ಕೆ ಆತನನ್ನು ವಶಕ್ಕೆ ಪಡೆಯಲಾಗಿತ್ತು. ಈಗಾಗಲೇ ಕಳ್ಳತನ ಪ್ರಕರಣದಲ್ಲಿ 3 ನಿಜವಾದ ಆರೋಪಿಗಳನ್ನು ಬಂಧಿಸಲಾಗಿದೆ. ಜುಲೈ 2ರಂದು ಏತಡುಕದಲ್ಲಿರುವ ಇಬ್ರಾಹಿಂ ಅವರ ಗೋಡೌನಿನಿಂದ ಸುಳಿದ 215 ಕೆಜಿ ಅಡಿಕೆ ಕದ್ದೊಯ್ದಿದ್ದಾರೆ. ಈ ಕಳ್ಳತನಕ್ಕೆ ಸಂಬಂಧಿಸಿದ ತನಿಖೆಯ ಸಮಯದಲ್ಲಿ ಚಾಲಕನಾದ ಏತಡುಕ ಆನೆಪಲ್ಲದ ಅಜಿತ್ ಕುಮಾರ್ ಅವರನ್ನು ಬುಧವಾರ ಸಂಜೆ 7 ಗಂಟೆಗೆ ಸುಮಾರಿಗೆ ಪೊಲೀಸರು ಮನೆಗೆ ಬಂದು ಠಾಣೆಗೆ ಕರೆದೊಯ್ದರು. ಕಳ್ಳತನದ ಸಿಸಿಟಿವಿ ದೃಶ್ಯಾವಳಿಯಲ್ಲಿ ಸೆರೆ ಹಿಡಿಯಲಾದ ದೃಶ್ಯಗಳು ಅಜಿತ್ಗೆ ಸೇರಿದ್ದು ಎಂದು ಭಾವಿಸಿ ಪೊಲೀಸ್ ಕ್ರಮ ಕೈಗೊಳ್ಳಲಾಗಿದೆ. ಕಾರು ಹತ್ತಿದ ತಕ್ಷಣ ಅಡಿಕೆ ಕಳ್ಳತನದ ಬಗ್ಗೆ ಪೊಲೀಸರು ವಿಚಾರಿಸಿದಾಗ ಅಜಿತ್ ಅದನ್ನು ನಿರಾಕರಿಸಿದ್ದಾರೆ. ಈ ಮಧ್ಯೆ ತಪ್ಪೊಪ್ಪಿಕೊಳ್ಳಲು ಪೊಲೀಸರು ಒತ್ತಾಯಿಸುವಾಗ ಕಪಾಳಕ್ಕೆ ಹೊಡೆದಿದ್ದಾರೆ ಎಂದು ದೂರು ನೀಡಲಾಗಿದೆ. ಕಾರಿನಲ್ಲೂ ಠಾಣೆಯಲ್ಲೂ ತನಗೆ ಹಲ್ಲೆ ನಡೆಸಲಾಗಿದೆ ಹಾಗೂ ಕುಡಿಯಲು ನೀರು ಕೇಳಿದಾಗ ನೀಡಲಿಲ್ಲ ಎಂದು ಅಜಿತ್ ಕುಮಾರ್ ಹೇಳಿದ್ದಾರೆ. രാത്രി 7 മണിക്കാണ് എന്റെ വീട്ടിൽ വന്നിട്ട് എന്റെ ചേച്ചിനോട് അമ്മേനോട് ചോദിച്ചിട്ട്
പറഞ്ഞിട്ട് ഇങ്ങനെ മൂന്നാൾക്കാർ വന്നു. അവര് പറഞ്ഞിട്ടാണ് ഇവരെ ഇങ്ങനത്തെ കേസിൽ എൻക്വയറി ചെയ്യാൻ വേണ്ടിട്ട് കൊണ്ടുപോകുന്നുണ്ടെന്ന് പറഞ്ഞിട്ട് അവര് വീട്ടിൽ നിന്ന് എന്നെ ഷോൾഡർ പിടിച്ചിട്ട് അവളെ തടിച്ചിട്ട് എന്നെ കൊണ്ടുപോയിട്ട് പിന്നെ വണ്ടിന്റെ ഉള്ളിൽ സംസാരിക്കാന്ന് പറഞ്ഞു. എന്നിട്ട് ഓക്കെ എന്ന് പറഞ്ഞു. എന്നിട്ട് പിന്നെ വണ്ടിന്റെ ഉള്ളിൽ അവർ കുറെ എന്നെ ഫോഴ്സ് ആക്കി. ഇങ്ങനെ എല്ലാ കേസ് ഇങ്ങനെ ഉണ്ട് പറഞ്ഞിട്ട് എന്നെ ഫോഴ്സ് ആക്കി, നീ സമ്മതിക്കണം എന്നെല്ലാം പറഞ്ഞിട്ട് അവര് എന്നെ കാറിന്റെ ഉള്ളിൽ എന്നെ ഇങ്ങനെ മർദ്ദിച്ചു. ആ കേസ് അവർ പറഞ്ഞ് ഈ കളവ് കേസിൽ CCTV ഫുട്ടേജില് നിന്നെ പോലെ കാണുന്നു എന്ന് പറഞ്ഞു. അപ്പോ അതുകൊണ്ട് അത് കാണുന്ന സമയത്ത് എന്നെ പോലെ ഒരു ഇതുണ്ടായിരുന്നു. അപ്പോ അതുകൊണ്ട് അവര് അതിനെ പിടിച്ചിട്ട് എല്ലാ കേസ് എന്റെ ഇടാൻ വേണ്ടിട്ട് അവർ പറയുമായിരുന്നു, നീ സമ്മതിക്കണം, എല്ലാം നീ എന്നെ ചെയ്തത്, എല്ലാ കേസും നീ എന്നെ ചെയ്തത്, നീ സമ്മതിക്കണം എന്നെല്ലാം പറയുന്നത്. ഫോഴ്സാക്കിയിട്ട് സ്റ്റേഷനിൽ എത്തിയ പിന്നെ അവര് എന്നെ സ്റ്റേഷനിലും ഷോൾഡർ പിടിച്ചിട്ട് അടി അടിച്ചിരുന്നു, 2 അടി അടിച്ചിട്ട് പിന്നെ ബാക്കിലുള്ള പോലീസ്മാൻ അടിച്ചു. ഒരു പ്രതിനെ പോകുന്ന പോലെയാണ് അവര് എന്നെ ഫസ്റ്റ് ടൈം ആയിട്ട് ഇങ്ങനെ കൊണ്ടുപോയിട്ട് ഏറ്റെടുക്കാനപ്പുള്ള ഹൗസ്. അത് അടുക്കന്റെ ഇതില് അടക്ക കട്ട കേസിലാണ്. അടക്കളവ് പോയിട്ടുണ്ട് നമ്മളെ നാട്ടില് കുറെ സ്ഥലത്ത്. അപ്പൊ അതിന്റെ ഭാഗമായിട്ടാണ് അവര് എന്നെ പ്രതിയാക്കാൻ വേണ്ടിട്ട് ഇതാക്കിയത്. നീ സമ്മതിക്കുന്നേ പറഞ്ഞുകൊണ്ടായിരുന്നു അവര്. സ്റ്റേഷന്റെ ഉള്ളിൽ ചൈൽഡ് റൂമിന്റെ ഉള്ളിൽ കൊണ്ടുപോയിട്ട് ഷർട്ട് എല്ലാം ഊരിയിട്ട് എല്ലാം ഫുട്ടേജ് നോക്കിയിട്ട് അവരെല്ലാം മാച്ച് ആകുന്നുണ്ട്, അങ്ങനെ ഇങ്ങനെ കുറെ കാര്യങ്ങൾ പറഞ്ഞു. പിന്നെ അവിടെ ഷോൾഡറും പിടിച്ച് ലാത്തിയിൽ ഒരു പൊളിയും കൊടുത്തു കാലിൽ. പിന്നെ പെപ്പർ സ്പ്രേ എല്ലാം കാണിച്ചു അവരെന്നെ. പരിക്കുന്ന വെച്ചെങ്കിൽ ഈടെ എനിക്ക് ഇതുണ്ടായിരുന്നു, പക്ഷെ ഭയങ്കര ക്ഷീണം ഉണ്ടായിരുന്നു. ഞാൻ തൊട്ട് എനിക്ക് ഭക്ഷണം ഒന്നും നേരെ കഴിക്കാൻ പറ്റുന്നില്ല. ഭയങ്കര 18 രാത്രി ഇതാക്കിയത്. ഇന്ന് ഹോസ്പിറ്റലിലുണ്ട്. പോലീസ് ഏകദേശം 3 ആൾക്കാരുണ്ടായിരുന്നു, ഒരു ഡ്രൈവറും പിന്നെ 2 പോലീസ്. ഒരു 10 മണി അതിന് വീട്ടിൽ വിടുമ്പോ ರಾತ್ರಿ 7 ಮಣಿಗೆ ಕೊಂಡೋಗಿ. 3 ಗಂಟೆಗಳ ಬಳಿಕ ಕಳ್ಳತನಕ್ಕೆ ಸಂಬಂಧಿಸಿದ ಯಾವುದೇ ಮಾಹಿತಿ ಸಿಗದಿದ್ದಾಗ ರಾತ್ರಿ 10 ಗಂಟೆಗೆ ಪೊಲೀಸ್ ತಂಡ ಅಜಿತ್ನನ್ನು ಮನೆಗೆ ಕರೆದೊಯ್ದಿತು. ಕಾಸರಗೋಡಿನ ಚೆಂಗಳದ ಇಕೆ ನಾಯನಾರ್ ಆಸ್ಪತ್ರೆಯಲ್ಲಿ ಅಜಿತ್ ಚಿಕಿತ್ಸೆ ಪಡೆದರು. ಆದರೆ ಯುವಕನನ್ನು ಹಲ್ಲೆ ಮಾಡಲಾಗಿಲ್ಲ ಎಂದು ಬದಿಯೊಡ್ಕ ಪೊಲೀಸರು ವಿವರಿಸಿದ್ದಾರೆ. ಅದೇ ಸಮಯದಲ್ಲಿ ಅಡಿಕೆ ಕಳ್ಳತನ ಪ್ರಕರಣದ ನಿಜವಾದ ಆರೋಪಿಗಳಲ್ಲಿ 3ರನ್ನು ಪೊಲೀಸರು ಬಂಧಿಸಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕುಂಬಳೆ ಮೊಗ್ರಾಲ್ನಲ್ಲಿ ಯುವಕನೊಬ್ಬನ ಮೇಲೆ ಸೀಮೆಎಣ್ಣೆ ಸುರಿದು ಬೆಂಕಿ ಹಚ್ಚಿದ ಪ್ರಕರಣದಲ್ಲಿ ಮಹಿಳೆ ಸೇರಿದಂತೆ 4ರನ್ನು ಬಂಧಿಸಲಾಗಿದೆ. ಕಾಸರಗೋಡು ಎಎಸ್ಪಿ ಅಚ್ಯುತ್ ಅಶೋಕ್ ನೇತೃತ್ವದಲ್ಲಿ ಬಂಧಿತ ಆರೋಪಿಗಳನ್ನು ವಿವರವಾಗಿ ವಿಚಾರಣೆ ನಡೆಸಲಾಯಿತು. ಕುಂಬಳೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೊಗ್ರಲ್ನಲ್ಲಿ ಯುವಕನೊಬ್ಬನ ಮೇಲೆ ಸೀಮೆಎಣ್ಣೆ ಸುರಿದು ಬೆಂಕಿ ಹಚ್ಚಲು ಯತ್ನಿಸಿದ ಆರೋಪದ ಮೇಲೆ ಮಹಿಳೆ ಸೇರಿದಂತೆ 4ರನ್ನು ಪೊಲೀಸರು ಬಂಧಿಸಿದ್ದಾರೆ. ತಮಿಳುನಾಡು ನಾಗಪಟ್ಟಣ ನಿವಾಸಿ ಶರವಣ, ಲಿಂಗ ಹಾಗೂ ಮಾರಿ ಎಂಬುವರನ್ನು ವಶಕ್ಕೆ ಪಡೆಯಲಾಗಿದೆ. ಕರ್ನಾಟಕದ ಹುಬ್ಬಳ್ಳಿ ನಿವಾಸಿ ಮೊಗ್ರಲ್ನ ಕೊಪ್ಪಳದಲ್ಲಿ ವಾಸಿಸುವ ಸಾರಣೆ ಮೇಸ್ತ್ರಿ ಅಬ್ದುಲ್ ಗಫೂರ್ ಅವರ ದೂರಿನ ಆಧಾರದ ಮೇಲೆ ಆರೋಪಿಗಳ ವಿರುದ್ಧ ಕೊಲೆಯತ್ನ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಶುಕ್ರವಾರ ಬೆಳಗ್ಗೆ 5 ಗಂಟೆ ಸುಮಾರಿಗೆ ಮೊಗ್ರಲ್ ಕೊಪ್ಪಳ ರೈಲ್ವೆ ಹಳಿಯ ಬಳಿ ಅಬ್ದುಲ್ ಗಫೂರ್ ಮೇಲೆ ಹಲ್ಲೆ ನಡೆಸಲಾಗಿದೆ. ಕಿರಿಚಾಟ ಕೇಳಿ ಬಂದ ಸ್ಥಳೀಯರು ಸುಟ್ಟು ಕರಕಲಾದ ಗಫೂರ್ ಅವರನ್ನು ಕುಂಬ್ಳೆ ಜಿಲ್ಲಾ ಸಹಕಾರಿ ಆಸ್ಪತ್ರೆಗೆ ಸಾಗಿಸಿದರು. ಪ್ರಾಥಮಿಕ ಚಿಕಿತ್ಸೆ ನೀಡಿದ ಬಳಿಕ ಅಬ್ದುಲ್ ಗಫೂರ್ ಅವರನ್ನು ಪರಿಯಾರಂ ವೈದ್ಯಕೀಯ ಕಾಲೇಜಿಗೆ ಸ್ಥಳಾಂತರಿಸಲಾಯಿತು. ಕೆಲಸದ ಸಂಬಳ 3,000 ಪಾವತಿಸದ ಹಿನ್ನೆಲೆಯಲ್ಲಿ ತಡೆದು ಕೊಲ್ಲಲು ಪ್ರಯತ್ನಿಸಿದ್ದಾರೆ ಎಂದು ಅಬ್ದುಲ್ ಗಫೂರ್ ಹೇಳಿದರು. ಅದರಂತೆ 4ರನ್ನು ವಶಕ್ಕೆ ಪಡೆಯಲಾಯಿತು. ಆದರೆ ಬಂಧಿತರು ತಾವು ಯಾವುದೇ ಅಪರಾಧ ಮಾಡಿಲ್ಲ ಎಂದು ಹೇಳಿದ್ದಾರೆ. ಇದರೊಂದಿಗೆ ಘಟನೆಯ ಬಗ್ಗೆ ವಿವರವಾದ ತನಿಖೆ ನಡೆಸಲು ಪೊಲೀಸರು ನಿರ್ಧರಿಸಿದ್ದಾರೆ. ಇದರ ಭಾಗವಾಗಿ ರಾಷ್ಟ್ರೀಯ ಹೆದ್ದಾರಿಯ ವಿವಿಧ ಭಾಗಗಳಲ್ಲಿ ಅಳವಡಿಸಲಾದ ಸಿಸಿಟಿವಿ ಕ್ಯಾಮೆರಾಗಳ ದೃಶ್ಯಾವಳಿಗಳನ್ನು ಪರಿಶೀಲಿಸಲು ಪೊಲೀಸರು ನಿರ್ಧರಿಸಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಜಿಲ್ಲೆಯ ಬೇಕಲ್ಕೋಟೆ ಸೇರಿದಂತೆ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಸ್ವಚ್ಛತಾ ಕಾರ್ಮಿಕರ ವೇತನ ಮೊಟಕುಗೊಂಡು 5 ತಿಂಗಳಾಗಿದೆ. 20 ವರ್ಷಗಳ ಹಿಂದೆ ಜಿಲ್ಲಾ ಪ್ರವಾಸೋದ್ಯಮ ಪ್ರಚಾರ ಮಂಡಳಿಯಿಂದ ದಿನಗೂಲಿ ಆಧಾರದ ಮೇಲೆ ನೇಮಕಗೊಂಡ ಕುಟುಂಬಶ್ರೀ ಸದಸ್ಯರ ಸ್ಥಿತಿ ಇದಾಗಿದೆ. ತಾಂತ್ರಿಕ ತೊಂದರೆಗಳನ್ನು ಉಲ್ಲೇಖಿಸಿ ತಿಂಗಳುಗಳಿಂದ ವೇತನವನ್ನು ಮೊಟಕುಗೊಳಿಸಲಾಗಿದೆ. 2016ರಲ್ಲಿ ಟೂರಿಸಂ ಪ್ರಮೋಷನ್ ಕೌನ್ಸಿಲ್ ಕಾಸರಗೋಡು ಜಿಲ್ಲೆಯ ವಿವಿಧ ಪ್ರವಾಸಿ ತಾಣಗಳಲ್ಲಿ ಪರಿಸರ ಶುಚಿಗೊಳಿಸುವ ಯೋಜನೆಯ ಭಾಗವಾಗಿ ಇವರನ್ನು ನೇಮಿಸಲಾಯಿತು. ಕುಟುಂಬಶ್ರೀಯಿಂದ ಆಯ್ಕೆಯಾದ 21 ಮಹಿಳೆಯರನ್ನು ಸ್ಥಳೀಯ ಉದ್ಯೋಗವನ್ನು ಪರಿಗಣಿಸಿ ನೇಮಿಸಲಾಗಿದೆ. ಕಾಸರಗೋಡು ಜಿಲ್ಲೆಯ ಬೇಕಲ್ಕೋಟೆ, ಪಲ್ಲಿಕರ ಬೀಚ್, ಚಂದ್ರಗಿರಿ ಕೋಟೆ ಇತ್ಯಾದಿ ಸುತ್ತಮುತ್ತಲಿನ ಪ್ರದೇಶಗಳು ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ಅವರ ಸ್ವಚ್ಛತಾ ಚಟುವಟಿಕೆಗಳನ್ನು ನಡೆಸಲಾಯಿತು. ಅಜೈವಿಕ ತ್ಯಾಜ್ಯ ಹಾಗೂ ಪ್ಲಾಸ್ಟಿಕ್ಗಳನ್ನು ಸಂಗ್ರಹಿಸಿ ಪ್ರದೇಶವನ್ನು ಸ್ವಚ್ಛಗೊಳಿಸುವುದು ಅವರ ಕೆಲಸವಾಗಿತ್ತು.
ಆದರೆ ಕಡಿಮೆ ವೇತನಕ್ಕೆ ಕೆಲಸ ಮಾಡುವ ಅವರಿಗೆ 5 ತಿಂಗಳಿನಿಂದ ವೇತನ സിഗതിരുವುದು ಅವರ ദൈനംദിന ജീവനವನ್ನು കഷ്ടകരವಾಗಿಸಿದೆ. നമ്മൾ 5 മാസമായി നമുക്കിപ്പോൾ ശമ്പളം കിട്ടാതെ. അതായത് ഫെബ്രുവരി, മാർച്ച്, ഏപ്രിൽ, മെയ്, ജൂൺ മാസം കൂട്ടുമ്പോൾ ഇത് 6-ാം മാസം പറഞ്ഞു. ഇത് 5 മാസമായിട്ട് ശമ്പളം ഇല്ലാതെ നമ്മൾ ഭയങ്കര ദുരിത ജീവിതമായിരുന്നു നയിച്ചുകൊണ്ടിരിക്കുന്നത്. പക്ഷേ ശമ്പളം കിട്ടുന്നില്ല എന്ന് വെച്ചിട്ട് നമ്മൾ പണിയെടുക്കാതെ പണിക്ക് വരാതെ ഒന്നും ഇതുവരെ ഇരുന്നിട്ടില്ല. നമ്മൾ ചെയ്യുന്ന ജോലി കൃത്യമായി ചെയ്യുന്നുണ്ട്. നമ്മൾ ബന്ധപ്പെട്ടവരോട് ഇത് സംബന്ധിച്ചിട്ട് ചോദിച്ചുകൊണ്ടേ ഉണ്ട്. അപ്പോൾ നമ്മൾ കലക്ടറെയും MLA-നെയും എല്ലാം പോയിട്ട് കണ്ടിട്ട് നമ്മളെ കഷ്ടപ്പാടെല്ലാം പറഞ്ഞിട്ട് അവർക്ക് നിവേദനം എല്ലാം കൊടുത്തതാണ്. അപ്പം ഇത് നമുക്കിപ്പോൾ നിലവിൽ കഴിഞ്ഞ സാമ്പത്തിക വർഷം 13,500 ഇപ്പം നമുക്ക് 50 രൂപ കൂട്ടിയിട്ട് 15 ആയി എന്ന് പറഞ്ഞിട്ടുണ്ട്. പക്ഷെ നമ്മളെ കയ്യിൽ ഇതുവരെ നമുക്കത് വാങ്ങാനുള്ള ഭാഗ്യം ഇതുവരെ ലഭിച്ചിട്ടില്ല. പിന്നെ നമുക്ക് ഈ 15,000 ശമ്പളം കൊണ്ട് ഒന്നും തികയില്ല എന്നിപ്പോൾ അറിയുന്നതല്ലേ. ഇപ്പോൾ കുട്ടികളെ പഠിപ്പിക്കാനും ബാക്കി കാര്യത്തിനും ആരോഗ്യ പ്രശ്നം എല്ലാവർക്കും ഇപ്പോൾ നമ്മൾ മൊത്തം കാസർഗോഡ് ജില്ലയിൽ 21 പേരുണ്ട്. അതായത് പ്രധാനപ്പെട്ട ടൂറിസ്റ്റുകൾ വരുന്ന സ്ഥലങ്ങൾ വൃത്തിയായി കാത്തു സൂക്ഷിക്കാം. അതായത് വേസ്റ്റ് പിന്നെ ബീച്ചിലാണ് പ്രധാന പണി നമുക്ക്. നമ്മൾ ബേക്കൽ ഫോർട്ടിൻ്റെ അടുത്തായതുകൊണ്ട് ബേക്കൽ ഫോർട്ടിൻ്റെ റോഡ് സൈഡും മൊത്തം നമ്മൾ ക്ലീൻ ചെയ്യുന്നുണ്ട്. ബീച്ചിൽ നിന്ന് വരുന്ന വേസ്റ്റ് മാലിന്യങ്ങളെല്ലാം നമ്മൾ നീക്കം ചെയ്യുന്നുണ്ട്. പിന്നെ ചന്ദ്രഗിരിയിൽ 3 പേര് ജോലി ചെയ്യുന്നുണ്ട്. മഞ്ചേശ്വരം 2 പേര്, കാഞ്ഞങ്ങാട് 2 സൈറ്റ് ഉണ്ട്, അവിടെ ഈ 2 പേര്, പിന്നെ നീലേശ്വരം, ഐത്തലയിൽ 2 പേര്. അങ്ങനെ മൊത്തത്തിൽ കാസർഗോഡ് ജില്ലയിൽ പ്രധാനപ്പെട്ട കേന്ദ്രത്തിൽ 21 പേര് ജോലി ചെയ്യുന്നുണ്ട്. ಇಲಾಖೆಗಳು ಹಾಗೂ ಯೋಜನೆಗಳ ತಾಂತ್ರಿಕತೆಗಳು ಸುಮಾರು 5 ತಿಂಗಳಿಗಿಂತ ತಳಮಟ್ಟದಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ ಜೀವನಾಧಾರ ಭತ್ಯೆಯನ್ನು ಸಹ ನಿರಾಕರಿಸುವ ಪರಿಸ್ಥಿತಿಯನ್ನು ಸೃಷ್ಟಿಸಿದೆ. ಲಭಿಸಿರುವ ವೇತನವನ್ನು ಆದಷ್ಟು ಬೇಗ ವಿತರಿಸಬೇಕು ಎಂದು 20 ವರ್ಷಗಳಿಂದ ಪಡೆಯುತ್ತಿರುವ ಅಲ್ಪ ವೇತನವನ್ನು ಹೆಚ್ಚಿಸಬೇಕು ಎಂದು ಒತ್ತಾಯಿಸುತ್ತಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಚೆರ್ಕಳ ಮಾರ್ಥೋಮಾ ವಿದ್ಯಾಲಯದ ಆಡಳಿತಾಧಿಕಾರಿಯಾಗಿ 25 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ ರೆವರೆಂಡ್ ಮ್ಯಾಥ್ಯೂ ಬೇಬಿ ಅವರನ್ನು ಶಾಲೆಯಲ್ಲಿ ನಡೆದ ಭವ್ಯ ಸಮಾರಂಭದಲ್ಲಿ ಸನ್ಮಾನಿಸಲಾಯಿತು. ಸಮಾರಂಭವನ್ನು ಕಾಸರಗೋಡು ಸಂಸದ ರಾಜಮೋಹನ್ ಉನ್ನಿತಾನ್ ಉದ್ಘಾಟಿಸಿದರು. ಪೌರೋಹಿತ್ಯದ ರಜತ ಮಹೋತ್ಸವದ ಸನಿಹದಲ್ಲಿರುವ ಚೆರ್ಕಳ ಮಾರ್ಥೋಮಾ ಬದಿರ ವಿದ್ಯಾಲಯದ ಆಡಳಿತಾಧಿಕಾರಿಯಾಗಿರುವ ಮ್ಯಾಥ್ಯೂ ಬೇಬಿ ಅವರನ್ನು ಅಭಿನಂದಿಸಲು ಸೌಹಾರ್ದಯುತ ಸಭೆಯನ್ನು ಆಯೋಜಿಸಲಾಯಿತು. സംസദ രാജ്മോഹൻ ഉണ്ണിത്താൻ കാര്യക്രമವನ್ನು ഉദ്ഘാಟಿಸಿದರು. സമൂഹത്തിൻ്റെ യഥാർത്ഥ പാതയിലൂടെ സഞ്ചരിക്കുന്നതിൽ നിന്ന് തെറ്റിപ്പിരിഞ്ഞു പോകുന്ന ഒരാളെ നന്മയിലേക്കും സന്മാർഗത്തിലേക്കും കൊണ്ടുവരാൻ കൂട്ടം പിരിഞ്ഞു പോയ ആളിനെ ചേർത്ത് നിർത്തുന്ന പോലെയാണ് ഇന്ന് സമൂഹത്തിൽ നെഗറ്റീവ് തോട്ട്സ് തിങ്കിങ് ഓഫ് ഉള്ള ആളുകളെയൊക്കെ പോസിറ്റീവ് തിങ്കിങ്ങിലേക്ക് കൊണ്ടുവരാൻ അദ്ദേഹം അഹോരാത്രം കഷ്ടപ്പെടുന്നു എന്നുള്ളത് അദ്ദേഹത്തിൻ്റെ ദിവ്യത്വം വെളിപ്പെടുത്തുന്ന ഒരു കാര്യമാണ്. ಮಾರ್ಥೋಮಾ ಸಭಾದ ಹಿರಿಯ ವಿಗಾರಿ ಜನರಲ್ ವೆರಿ ರೆವರೆಂಡ್ തോമസ് കെ ജോക്കബ് ಕಾರ್ಯಕ್ರಮದ അധ്യക്ഷತೆ വഹിಸಿದರು. അന്ന് സൂസനും തമ്പിയൊക്കെ പറയുവാൻ ഞങ്ങളുടെ ഒരു സഹോദരൻ സെമിനാരിയിൽ പഠിക്കാനായിട്ട് പോകുന്നുണ്ട്. ആ സെമിനാരിയിൽ അന്ന് പോയ യൗവനക്കാരനാണ് ഇന്ന് വളർന്ന് മാർത്തോമാ സഭയിൽ ഏറ്റവും അനുഗ്രഹീതമായ ഒരു നേതൃത്വം നൽകി എവിടെയുള്ള ഈ സ്ഥാപനങ്ങൾക്ക് നേതൃത്വം നൽകുകയും ചെയ്തുകൊണ്ടിരിക്കുന്നത് എന്നുള്ളത് സന്തോഷകരമായ ധന്യമായ സംഗതിയും അനുഭവമാകും. ಎಡನೀರು ಮಠದ ಪೀಠಾಧಿಪತಿಗಳಾದ സച്ചിദാനന്ദ ഭാരതി സ്വാമീജി ആശീർവചന നീಡಿದರು. ജീവിതകാലത്തിൽ നല്ല കാര്യങ്ങൾ ചെയ്താൽ, നല്ല സ്നേഹത്തോടെ എല്ലാവരും സ്നേഹിച്ചാൽ, ഇതുപോലെ 25 വർഷം ആകുമ്പോൾ അല്ലെങ്കിൽ വേറെ വേറെ അവസരത്തിൽ വ്യക്തികൾ ആദരിക്കപ്പെടും. ആ കാരണം കൊണ്ട് ഇന്ന് റെവറൻഡ് ശ്രീ മാത്യു ബേബി അവർ ഇത്ര അഭിമാനികൾ മുമ്പിൽ ഇന്ന് ആദരിക്കപ്പെടുന്നുണ്ട്. ಕಾಸರಗೋಡು ಶಾಸಕ ಕಲ್ಲಟ್ ರಾಮಾಯಣ್ ಹಾಜಿ ಮುಖ್ಯ ಭಾಷಣ ಮಾಡಿದರು. ಮಾಜಿ ಸಚಿವ ಸಿಟಿ ಅಹಮದ್ ಅಲಿ, ಬಿಜೆಪಿ ಉತ್ತರ ವಲಯ ಅಧ್ಯಕ್ಷ ಅಡ್ವೊಕೇಟ್ ಕೆ ಶ್ರೀಕಾಂತ್, ಶಾಲಾ ಪ್ರಥಮ ವ್ಯವಸ್ಥಾಪಕ ಫಾದರ್ ಮತ್ತಾಯಿ ಜೋಸಫ್, ಅಬ್ದುಲ್ ರಹಮಾನ್ ಧನ್ಯವಾದ್, ಫಾಸ್ಟರ್ ಮೋಹನ್ ಪಿ ಡೇವಿಡ್, ಕಾಸರಗೋಡು ನಿವೃತ್ತ ಡಿಡಿಇ ಮಧುಸೂದನ್ ಟಿಎ, ಸೆಂಟ್ ಮೇರಿಸ್ ಆರ್ಥೋಡಾಕ್ಸ್ ಚರ್ಚ್ ವಿಕಾರಿ ರೆವರೆಂಟ್ ಫಾದರ್ ಜಾರ್ಜ್ ವಿಲ್ಸನ್, ಫಾದರ್ ರಾವಿನ್ ರಾಜು, ಫಾದರ್ ರಿಜೋ ಅಬ್ರಹಂ ಚೆರಿಯನ್, ಫಾದರ್ ಸಾಬು ಫಿಲಿಪ್ಸ್, ಮುಖ್ಯೋಪಾಧ್ಯಾಯಿನಿ ಶೀಲಾ ಎಸ್, ಸಿಬ್ಬಂದಿ ಕಾರ್ಯದರ್ಶಿ ಸಿಬಿ ಕುഞ്ഞಪ್ಪನ್ ಮುಂತಾದವರು ಮಾತನಾಡಿದರು. ಫಾದರ್ ಮ್ಯಾಥ್ಯೂ ಬೇಬಿ ಅವರು ಸನ್ಮಾನ ಸ್ವೀಕರಿಸಿದ ಬಳಿಕ ಮಾತನಾಡಿದರು. ಮಾರ್ಥೋಮಾ ಕಾಲೇಜ್ ಫಾರ್ ದ ಹಿಯರಿಂಗ್ ಇಂಪೈರ್ಡ್ ಉಪ ಪ್ರಾಂಶುಪಾಲ ಫಾದರ್ ಜಾರ್ಜ್ ವರ್ಗೀಸ್ ಸ್ವಾಗತಿಸಿ, ಹೈಯರ್ ಸೆಕೆಂಡರಿ ಪ್ರಭಾರ ಪ್ರಾಂಶುಪಾಲ ಜೋಶಿಮೋನ್ ಕೆಟಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು.
ಸಪ್ತಭಾಷಾ ಸಂಗಮ ಭೂಮಿಯಾದ ಮಂಜೇಶ್ವರದಲ್ಲಿ ಮೊದಲ ಬಾರಿಗೆ ಆಯೋಜಿಸಲಾದ 3 ದಿನಗಳ ಹಲಸು ಮೇಳ ಮಂಜೇಶ್ವರದ ಮೆಜೆಸ್ಟಿಕ್ ಮ್ಯಾನರ್ ಸಭಾಂಗಣದಲ್ಲಿ ಆರಂಭವಾಯಿತು. ಮಂಜೇಶ್ವರ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ಜೀನ್ ಲವೀನಾ ಮೊಂತೆರೋ ಮೇಳವನ್ನು ಉದ್ಘಾಟಿಸಿದರು. ಏನೆಲ್ಲ ಅವ್ರು ಮಾಡಿದ್ದಾರೆ ಅಂತ ಹೇಳುವಂಥದ್ದು ನಿಜವಾಗಿ ಅದು ಹೇಳುವಾಗ ಒಂಥರ ಒಂದು ರೋಮಾಂಚನ. ಅಂದರೆ ತುಂಬ ಕಷ್ಟ ಇದೆ ಇಂಥ ಒಂದು ಸಂಘಟನೆಯನ್ನು ಮಾಡಿ ಈ ಥರದಲ್ಲಿ ತುಂಬ ಜನರಿಗೆ ಉದ್ಯೋಗವನ್ನು ನೀಡುವಂಥದ್ದು ತುಂಬ ಕಷ್ಟ ಇದೆ. ಅಂಥ ಒಂದು ಸಂದರ್ಭದಲ್ಲಿ ನಾವು ಇಂಥ ಒಂದು ಯೋಜನೆಗಳನ್ನು ಅಥವಾ ಹಲಸು ಮೇಳವನ್ನು ನಾವು ಪ್ರತಿ ಸತಿ ಏನು ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಮಂಗಳೂರಿಗೆ ಹೋಗಿ ನೋಡ್ತಾ ಇದ್ದೇವೆ. ಅದೇ ಇದನ್ನು ನಮ್ಮ ಈ ಒಂದು ಗಡಿನಾಡು ಪ್ರದೇಶದಲ್ಲಿ ಅವರು ತಗೊಂಡು ಬಂದು ನಮ್ಮ ಹಾಲಿನಲ್ಲಿ ಇದನ್ನು ಆಯೋಜನೆ ಮಾಡ್ತಾ ಇರುವಂಥದ್ದು ನನಗಂತೂ ಒಂದು ಹೆಮ್ಮೆಯ ವಿಷಯ. ಜನರು ಆದಷ್ಟು ಇಲ್ಲಿ ಪ್ರಸ್ತುತ ಇರುವಂಥ ಇಲ್ಲಿ ಮಂಜೇಶ್ವರದ ಸ್ಥಳೀಯರು ಇಲ್ಲಿ ಎಲ್ಲರೂ ಬಂದು ಇವರಿಗೆ ಈ ಉದ್ಯಮವನ್ನು ನೋಡಬೇಕು ಮಾಡಿದಂಥದ್ದು. ಕೆಲವರೆಲ್ಲ ಸ್ವಯಂ ಅವರಾಗಿ ತಯಾರು ಮಾಡಿದಂಥ ಕೆಲವೊಂದು ವಸ್ತುಗಳಿದೆ, ಅದನ್ನು ಸಮೇತ ಜನರು ಗ್ರಾಹಕರು ಬಂದು ತಗೊಂಡು ಅವರಿಗೆ ಪ್ರೋತ್ಸಾಹ ನೀಡುವಂತಾಗಬೇಕು. ಹಾಗೆ ಕೆಲವೊಂದೆಲ್ಲ ಕರಕುಶಲ ವಸ್ತುಗಳು ಸಮೇತ ಇದೆ. ಇದು ಅದರ ಒಂದಿಗೆ ಏನು ಅಂತಂದರೆ ಹಲಸು ಮೇಳದ ಬಗ್ಗೆ, ಹಲಸಿನ ಬಗ್ಗೆ ಶ್ರೀಮಾನ್ ಗಣೇಶ್ ಅವರು ತುಂಬ ಚೆನ್ನಾಗಿ ಹೇಳಿದರು. ಯಾವಾಗಲೂ ಅಂತ ಹೇಳಿದ್ರೆ ನಾವು ಯಾವಾಗಲೂ ಅದನ್ನು ತೀರಾ ಕಮ್ಮಿಯಾಗಿ ತಿನ್ನುವಂಥದ್ದು ಹಲಸು ಹೇಳುವಂಥದ್ದು. ಹೆಚ್ಚಾಗಿ ಮಳೆಗಾಲದಲ್ಲಿ ವಾರ್ಡ್ ಸದಸ್ಯ ಅಬ್ದುಲ್ಲಾ ಗುಡ್ಡಕೇರಿ ಮಾರಾಟ ಕೇಂದ್ರ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಪ್ರತಿನಿಧಿಗಳಾದ ರತ್ನಾಕರ, ಜಯಂತಿ, ಎಂ ಹರೀಶ್ ಭಟ್, ಸಿದ್ದಿಕ್, ರಾಜೇಶ್, ಸಂಘಟಕರಾದ ರತನ್ ಕುಮಾರ್ ಹೊಸಂಗಡಿ, ಕೀರ್ತನ್ ಕಡಂಬರ್, ಸಂದೇಶ ಪುತ್ರನ್, ಭಾಸ್ಕರ್ ಪೂಜಾರಿ, ಪ್ರಕಾಶ್ ಕೀರ್ತೇಶ್ವರ, ಪತ್ರಕರ್ತರಾದ ನಾರಾಯಣ ಬೆಂಬಳತಿಮಾರ್, ಅಚ್ಯುತ ಚೇವಾರ್, ಪ್ರಕಾಶ್ ಮಂಜೇಶ್ವರ ಮತ್ತಿತರರು ಉಪಸ್ಥಿತರಿದ್ದರು. ಹಲಸು ಅಪ್ಪ, ಜಿಲೇಬಿ, ಹೋಳಿಗೆ, ಕಬಾಬ್, ಮಂಚೂರಿಯನ್, ಬಿರಿಯಾನಿಗಳನ್ನು ಲೈವ್ ಆಗಿ ತಯಾರಿಸಲಾಗುತ್ತಿದೆ. ವಿವಿಧ ಬಗೆಯ ಹಲಸು, ರಾಮನಗರದ 10 ಬಗೆಯ ಮಾವಿನ ಹಣ್ಣುಗಳು, ಹಲಸಿನ ಚಿಪ್ಸ್, ಜಾಮ್, ಉಪ್ಪಿನಕಾಯಿ, ಐಸ್ ಕ್ರೀಂ, ಅಪ್ಪೆಮಿಡಿ ಚಟ್ನಿ ಮೇಳದಲ್ಲಿ ಸಿಗುತ್ತವೆ. ಇಳಕಲ್ ಮೈಸೂರು ರೇಷ್ಮೆ ಸೀರೆಗಳು, ಚನ್ನಪಟ್ಟಣದ ಆಟಿಕೆಗಳು, ಆಯುರ್ವೇದ ಉತ್ಪನ್ನಗಳು ಹಾಗೂ ಸಸ್ಯಗಳು ಸಹ ಮಾರಾಟದಲ್ಲಿವೆ. ಹಲಸು ಮೇಳಕ್ಕೆ ಭೇಟಿ ನೀಡುವವರಿಗೆ ಹಲಸಿನ ಹಣ್ಣಿನ ಜಿಲೇಬಿ ಉಚಿತವಾಗಿ ಸಿಗುತ್ತದೆ. ಸೆಲ್ಫಿ ತೆಗೆದು ವಾಟ್ಸಪ್ ಸ್ಟ್ಯಾಟಸ್ನಲ್ಲಿ ಪೋಸ್ಟ್ ಮಾಡುವವರಿಗೆ ಆಯುರ್ವೇದ ಸೋಪನ್ನು ಉಡುಗೊರೆಯಾಗಿ ನೀಡಲಾಗುವುದು. ಇದರ ಜೊತೆಗೆ ಹಳೆಯ ಜರಿ ಸೀರೆಗಳನ್ನು ನೀಡುವ ಮೂಲಕ ಹಣ ಗೆಲ್ಲುವ ಅವಕಾಶವನ್ನು ಏರ್ಪಡಿಸಲಾಗಿದೆ. ಜುಲೈ 12ರವರೆಗೆ ನಡೆಯಲಿರುವ ಮೇಳವು ಬೆಳಿಗ್ಗೆ 10ರಿಂದ ರಾತ್ರಿ 9ರವರೆಗೆ ಸಾರ್ವಜನಿಕರಿಗೆ ತೆರೆದಿರುತ್ತದೆ. ಹಲಸು ಮೇಳಕ್ಕೆ ಎಲ್ಲರೂ ಭೇಟಿ ನೀಡಿ ಎಲ್ಲರೂ ಯಶಸ್ವಿಗೊಳಿಸುವಂತೆ ಆಯೋಜಕರು ಹೇಳಿದ್ದಾರೆ. ಅಬ್ದುಲ್ ರಹಮಾನ್ ಉದ್ಯಾವರ್, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕಾಸರಗೋಡು ಟೌನ್ ಲಯನ್ಸ್ ಕ್ಲಬ್ಬಿನ 2026-27ನೇ ಸಾಲಿನ ಪದಾಧಿಕಾರಿಗಳು ಅಧಿಕಾರ ವಹಿಸಿಕೊಂಡರು. ಕಾಸರಗೋಡು ಹೊಸ ಬಸ್ ನಿಲ್ದಾಣದ ಬಳಿಯ ಆರ್ಕೆ ಮಾಲ್ ಆಡಿಟೋರಿಯಂನಲ್ಲಿ ಉದ್ಘಾಟನಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಕಾಸರಗೋಡು ಟೌನ್ ಲಯನ್ಸ್ ಕ್ಲಬ್ಬಿನ ನೂತನ ಅಧ್ಯಕ್ಷರಾಗಿ ರಾಶಿದ್ ಪೆರುಂಬಳ, ಕಾರ್ಯದರ್ಶಿಯಾಗಿ ಕೃಷ್ಣ ನುಣ್ಣೀಸಿ ಹಾಗೂ ಕೋಶಾಧಿಕಾರಿಯಾಗಿ ಲತೀಫ್ ಟೋಟೋಮಾಲ್ ಅಧಿಕಾರ ವಹಿಸಿಕೊಂಡರು. ಮೀಟಿಂಗ್ ಕಾಲ್ ಟು ಆರ್ಡರ್, ರಾಷ್ಟ್ರಗೀತೆಯೊಂದಿಗೆ ವಿಶ್ವ ಶಾಂತಿಗಾಗಿ ಮೌನ ಪ್ರಾರ್ಥನೆಯೊಂದಿಗೆ ಲಯನ್ ಸನೂಜ್ ಬಿಎಂ ಧ್ವಜವಂದನೆ ಸಲ್ಲಿಸಿದ್ದು, ಬಳಿಕ ಕಾಸರಗೋಡು ಟೌನ್ ಲಯನ್ಸ್ ಕ್ಲಬ್ಬಿನ 2026-27ನೇ ವರ್ಷದಲ್ಲಿರುವ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಪ್ರಾರಂಭವಾಗಿದೆ. ಅಧ್ಯಕ್ಷರಾಗಿ ರಾಶಿದ್ ಪೆರುಂಬಳ, ಕಾರ್ಯದರ್ಶಿಯಾಗಿ ಕೃಷ್ಣನುಣ್ಣಿ ಹಾಗೂ ಕೋಶಾಧಿಕಾರಿಯಾಗಿ ಲತೀಫ್ ಟೋಟೋಮಾಲ್ ಅಧಿಕಾರ ವಹಿಸಿಕೊಂಡರು. ಮೊದಲ ಉಪಾಧ್ಯಕ್ಷರಾಗಿ ಬಶೀರ್ ಕುಂಜಾರ್, ಎರಡನೇ ಉಪಾಧ್ಯಕ್ಷರಾಗಿ ಲತೀಫ್ ಚಾಯ್ಕದ ಹಾಗೂ ಜೊತೆ ಕಾರ್ಯದರ್ಶಿಯಾಗಿ ರೈಸ್ ಅರೇಬಿಯನ್ ಅಧಿಕಾರ ವಹಿಸಿಕೊಂಡರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಲಯನ್ ವೇಣುಗೋಪಾಲ್ ಎಂಜೆಎಫ್ ಹೊಸ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ನೆರವೇರಿಸಿದರು. കാസർഗോഡിനെ നമുക്ക് നമ്മുടെ വിദേശത്ത് നന്നാക്കാൻ പറ്റും. അത് ലൈംഗികത്തിന്റെ കൂടെ ആവണം. നിങ്ങളുടെ ജീവിതം മാറണം. നിങ്ങളുടെ ജീവിതം മാറുമ്പോൾ ആളുകൾ ചോദിക്കും, നീ ഇപ്പോൾ ആകെ വ്യത്യാസമുണ്ടല്ലോ, നീ സംസാരിക്കുന്നതിന് വ്യത്യാസമുണ്ടല്ലോ, നീ ഇടപെടുന്നതിന് വ്യത്യാസമുണ്ടല്ലോ. അപ്പൊ നിങ്ങൾ എന്താ പറയുന്നത്? ഞാൻ ലയൺ മെമ്പറാണ്. ലയണിസം അത് പഠിപ്പിക്കുന്നത് അങ്ങനെയാണ്. ഇടപെടാൻ അറിയണം, സംസാരിക്കാൻ അറിയണം, വേഷം ധരിക്കാൻ അറിയണം. ഇതൊക്കെ നമ്മൾ ഇതിലൂടെ പഠിക്കുകയും ചെയ്യുന്നത്. അതൊന്നും പഠിക്കാതെ വെറുതെ നമ്മൾ ഒരു വർഷത്തെ ചെലവ് ഒരു ലയൺ മെമ്പറായ മിനിമം 10,000 ചെലവ് പ്രസിഡന്റ് അറിയപ്പെടുന്നത്. എവിടെ പോയാലും ഇദ്ദേഹത്തിന്റെ സ്ഥാനമുണ്ട്. അതിഗംഭീരമായി ഈ ക്ലബിനെ നയിക്കാമെന്ന് വാക്ക് തന്ന പ്രസിഡന്റിനെ, പ്രിയപ്പെട്ട റാഷിദിനെ
കാസർഗോഡ് ടൗൺ ലയൺസ് ക്ലബിന്റെ 26-27 വർഷത്തെ പ്രസിഡന്റായി പ്രഖ്യാപിക്കുന്നു. Most handsome, the most learned man. Congratulations, Rashid Perila. ಸದಸ್ಯತ್ವ ಅಧ್ಯಕ್ಷರಾಗಿ ಅಮೀನ್ ನಾರ್ಮರ್ಮುಲಾ, ಸೇವಾ ಅಧ್ಯಕ್ಷರಾಗಿ ಮುನ್ಸೀರ್ ಅರಮನೆ ಹಾಗೂ ಪಿಆರ್ಒ ಆಗಿ ಮಸೂದ್ ಮದೀನಾ ಅಧಿಕಾರ ವಹಿಸಿಕೊಂಡರು. ಅಶ್ರಫ್ ಅಲಿಯಚ್ಚು ಐಪಿಪಿ ಹಾಗೂ ಎಲ್ಸಿಐಎಫ್ ಸಂಯೋಜಕರಾಗಿಯೂ ಅಧಿಕಾರ ವಹಿಸಿಕೊಂಡರು. ದಿಲ್ಶಾದ್ ಎಂಜೆಎಫ್ ಸಿಟಿ ಗೋಲ್ಡ್, ರಹೀಂ ಎಂಜೆಎಫ್ ಸುಲ್ತಾನ್ ಗೋಲ್ಡ್, ಆಸಿಫ್ ಮಾಲಿಕಾ ಎಂಜೆಎಫ್, ಖಲೀಲ್ ಮದೀನಾ, ಶಫೀಕ್ ಬೆನ್ಸರ್, ಕಾಸಿಂ ಬ್ರ್ಯಾಂಡ್, ಸನೂಜ್ ಬಿಎಂ, ನಾಸರ್ ತೋಟತಿಲ್, ತಸ್ಲಿಂ ಐವಾ ಹಾಗೂ ಇತರರು ಅಧಿಕಾರ ವಹಿಸಿಕೊಂಡರು. ಸದಸ್ಯರಾದ ಹ್ಯಾರಿಸ್ ತೋಕು, ಫಜಲ್ ಹಾಗೂ ಇತರರು ಭಾಗವಹಿಸಿದ್ದರು. ಅಧಿಕಾರ ವಹಿಸಿಕೊಂಡ ಹೊಸ ಅಧ್ಯಕ್ಷ ലയൻ റാഷിദ് പെരുമ്പള ക്ലബ്ബിನ ಭವಿಷ್ಯದ ಚಟುವಟಿಕೆಗಳನ್ನು വിവരിಸಿದರು. ഇന്ന് അതേ ക്ലബിന്റെ പ്രസിഡന്റ് സ്ഥാനം എന്നെ ലഭിക്കുമ്പോൾ വളരെയധികം ഉത്തരവാദിത്തത്തോടുകൂടിയാണ് ഞാൻ കാണുന്നത്. ഈ കാലയളവിൽ ഈ പ്രദേശത്തിന്റെ ശ്രദ്ധ പിടിച്ചു പറ്റാൻ, പ്രവർത്തനങ്ങൾ ശ്രദ്ധ പിടിച്ചു പറ്റാൻ നമ്മുടെ ക്ലബിന് സാധിച്ചിട്ടുണ്ട്. ഒരുപാട് ശ്രദ്ധ പിടിച്ചു പറ്റുന്ന സേവനം കൊണ്ട് ഈ പ്രദേശങ്ങളിൽ ഫുള്ള് നമ്മുടെ ക്ലബിന് സാധിച്ചിട്ടുണ്ട്. മുൻകാല പ്രസിഡന്റുമാരായ ദിൽഷാദ്, ആസിഫ് മാളിക, റഹീം സുൽത്താൻ, അഷറഫ് അലി അച്ചു എന്നിവരുടെ നേതൃത്വത്തിൽ ക്ലബ് മികച്ച രീതിയിൽ തന്നെ പ്രവർത്തിച്ചിട്ടുണ്ട്. അതുകൊണ്ട് തന്നെ ഈ വർഷം വളരെ പ്രധാനപ്പെട്ടതാണ് വിചാരിക്കുന്നു. കാരണം ഈ വർഷം നമ്മുടെ ജീവിതത്തിൽ തന്നെയാണ് നമ്മുടെ ഡിസ്ട്രിക്ട് തിരഞ്ഞെടുക്കപ്പെട്ടുള്ളത്. ആദ്യമായി എന്നെ ഈ ഉത്തരവാദിത്വം ഏൽപ്പിച്ച എൻ്റെ എല്ലാ മെമ്പർമാരോടും ഞാൻ ഹൃദയം കൊണ്ട് നന്ദി പറയുന്നു. പൂർണ്ണ ഉത്തരവാദിത്തം കൂടി കാസർഗോഡ് ടൗൺ ലയൺസ് ക്ലബിൽ പ്രസിഡന്റ് സ്ഥാനം ഞാൻ ഏറ്റെടുക്കുകയും ചെയ്തു. ഒരുപാട് വാഗ്ദാനങ്ങളൊന്നും ഞാൻ നൽകുന്നില്ല. എന്നാൽ നമ്മുടെ ക്ലബിൽ അഭിമാനമായ പദ്ധതികൾ എല്ലാവരുടെയും സഹകരണത്തോടെ നടപ്പാക്കുമെന്ന് ഞാൻ ഉറപ്പു നൽകുന്നു. ಮಾಜಿ ಅಧ್ಯಕ್ಷ ಲಯನ್ ಅಶ್ರಫ್ ಅಲಿ ಅಚ್ಚು ಅಧ್ಯಕ್ಷತೆ ವಹಿಸಿದ್ದರು. ಹೊಸ ಕಾರ್ಯದರ್ಶಿಯಾಗಿ ಲಯನ್ ಕೃಷ್ಣನುಣ್ಣೀಸಿ ಮುಖ್ಯ ಅತಿಥಿಯನ್ನು ಪರಿಚಯಿಸಿದರು. ಲಯನ್ ದಿಲ್ಶಾದ್ ಎಂಜೆಎಫ್ ಸ್ವಾಗತ ಭಾಷಣ ಮಾಡಿದರು. ಮಾಜಿ 2ನೇ ಉಪಾಧ್ಯಕ್ಷ ಲಯನ್ ಲತೀಫ್ ಚಾಯಕದ ವರದಿ ಮಂಡಿಸಿದರು. ಪ್ರಾದೇಶಿಕ ಅಧ್ಯಕ್ಷ ಲಯನ್ ಶ್ರೀಕಂಠನ್ ಕೆಎನ್ಎಂಜೆಎಫ್, ವಲಯ ಅಧ್ಯಕ್ಷ ಲಯನ್ ಬಿ ಕುഞ്ഞിക്കണ്ണൻ ಹಾಗೂ ಮಾಜಿ ಅಧ್ಯಕ್ಷರಾದ ಆಸಿಫ್ ಮಾಲಿಕಾ ಎಂಜೆಎಫ್, ರಹೀಂ ಎಂಜೆಎಫ್, ಸುಲ್ತಾನ್ ಗೋಲ್ಡ್ ಮಾತನಾಡಿದರು. ಹೊಸ ಕೋಶಾಧಿಕಾರಿ ಲತೀಫ್ ಟೋಟೋಮಾಲ್ ಧನ್ಯವಾದವಿತ್ತರು. ಬಳಿಕ ಭೋಜನಕೂಟದೊಂದಿಗೆ ಉದ್ಘಾಟನಾ ಸಮಾರಂಭ ಮುಕ್ತವಾಯಿತು. ಸಮಾಜದಲ್ಲಿ ನೊಂದವರು, ಬಡವರು ಹಾಗೂ ರೋಗಿಗಳಿಗೆ ಕಾರುಣ್ಯ ಸ್ಪರ್ಶನೀಯ ಚಟುವಟಿಕೆಗಳನ್ನು ನಡೆಸುತ್ತಿರುವ ಕಾಸರಗೋಡು ಟೌನ್ ಲಯನ್ಸ್ ಕ್ಲಬ್ಗೆ ಹೊಸ ಪದಾಧಿಕಾರಿಗಳ ನಾಯಕತ್ವವು ಶಕ್ತಿಯುತಗೊಳ್ಳಲಿದೆ. ಬಡವರಿಗೆ ಉಚಿತ ಉಪಹಾರವನ್ನು ಒದಗಿಸುವ ನೋ ಹಂಗ್ರಿ ಯೋಜನೆ ಕಾಸರಗೋಡಿನ ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ಕ್ರೀಡೆ, ವ್ಯವಹಾರ ಹಾಗೂ ಪರಿಸರ ಕ್ಷೇತ್ರಗಳಲ್ಲಿ ಜಾಗೃತಿ ಮೂಡಿಸುವ ಹಾಗೂ ಅಭಿವೃದ್ಧಿಯನ್ನು ತರುವ ರೇಸ್ ಆಫ್ ಕಾಸರಗೋಡು ಯೋಜನೆ, ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನ ತರಗತಿಗಳು ಸೇರಿದಂತೆ ಅಧ್ಯಯನ ಬೆಂಬಲ ಚಟುವಟಿಕೆಗಳು ಸೇರಿದಂತೆ ಹಲವು ಚಟುವಟಿಕೆಗಳನ್ನು ಕಾಸರಗೋಡು ಟೌನ್ ಲಯನ್ಸ್ ಕ್ಲಬ್ ಜಾರಿಗೆ ತಂದಿದೆ. ಡಯಾಲೈಫ್ ಆಸ್ಪತ್ರೆಯ ಸಹಯೋಗದೊಂದಿಗೆ ಆಯೋಜಿಸಲಾದ ಕಳೆದ ದಿನ ಕಾಸರಗೋಡಿನ ಹೊಸ ಬಸ್ ನಿಲ್ದಾಣದ ಬಳಿ ಆಯೋಜಿಸಿದ್ದ ಫ್ರೀ ಡಯಾಬಿಟಿಕ್ ಮಿನಿ ಶಿಬಿರವು ಕೂಡ ಗಮನ ಸೆಳೆಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಣ್ಣೂರು ಚಾಲೋಟಿನಲ್ಲಿ ಭೀಕರ ರಸ್ತೆ ಅಪಘಾತ. ಅಪಘಾತದಲ್ಲಿ ಕಾഞ്ഞങ്ങാട് ನಿವಾಸಿ ಸೇರಿದಂತೆ 4 ದಾರುಣಾಂತ್ಯ. ಕಾಸರಗೋಡಿನ ನೆಲ್ಲಿಕುನ್ನು ಕಡಲ ತೀರದಲ್ಲಿ ತಲೆಯಿಲ್ಲದ ಶವ ಪತ್ತೆ. ಶವ 1 ತಿಂಗಳಿಗಿಂತ ಹಳೆಯದಾಗಿದ್ದು ಹಲವು ಸಂಶಯಗಳಿಗೆ ಕಾರಣ. ಕರಾವಳಿ ಪೊಲೀಸರಿಂದ ತೀವ್ರಗೊಂಡ ತನಿಖೆ. ಕಳ್ಳತನದ ಆರೋಪದ ಮೇಲೆ ಯುವಕನೊಬ್ಬನಿಗೆ ಪೊಲೀಸರಿಂದ ಹಲ್ಲೆ ನಡೆಸಲಾಗಿದೆ ಎಂದು ದೂರು. ಏತಡ್ಕ ನಿವಾಸಿ ಅಜಿತ್ ಕುಮಾರ್ ಹಲ್ಲೆಗೊಳಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲು. ಕುಂಬಳೆ ಮೊಗ್ರಾಲ್ನಲ್ಲಿ ಯುವಕನೊಬ್ಬನ ಮೇಲೆ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿದ ಪ್ರಕರಣದಲ್ಲಿ ಮಹಿಳೆ ಸೇರಿದಂತೆ 4 ಬಂಧನ. ಕಾಸರಗೋಡು ಎಎಸ್ಪಿ ಅಚ್ಯುತ್ ಅಶೋಕ್ ನೇತೃತ್ವದಲ್ಲಿ ನಡೆಯಿತು ಬಂಧಿತ ಆರೋಪಿಗಳ ವಿವರವಾದ ವಿಚಾರಣೆ. ಜಿಲ್ಲೆಯ ಸ್ವಚ್ಛತಾ ಕಾರ್ಮಿಕರ ವೇತನ ಮೊಟಕುಗೊಂಡು 5 ತಿಂಗಳುಗಳು ಪೂರ್ಣ. ತಾಂತ್ರಿಕ ತೊಂದರೆಗಳನ್ನು ಉಲ್ಲೇಖಿಸಿ ತಿಂಗಳುಗಳಿಂದ ವೇತನ ಮೊಟಕು. ನಡೆಯಿತು ಮಾರ್ಥೋಮಾ ಬದಿರ ವಿದ್ಯಾಲಯದಲ್ಲಿ ರಜತ ಮಹೋತ್ಸವ. ಭವ್ಯ ಸಮಾರಂಭದಲ್ಲಿ ಹಲವು ಗಣ್ಯರು ಭಾಗಿ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.